543ರಲ್ಲಿ 400 ಕ್ಷೇತ್ರಗಳ ಮೇಲೆ ಕೇಸರಿ ಕಣ್ಣು. 400 ಕ್ಷೇತ್ರ ಗೆಲ್ಲಲು ಬಿಜೆಪಿ ಮಾಸ್ಟರ್ ಪ್ಲಾನ್. ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸಾರ್ವತ್ರಿಕ ಚುನಾವಣೆ ಹೊಸ್ತಿಲು. ದೇಶದಲ್ಲಿ ಮುಂದಿನ ಪ್ರಧಾನಿ ಯಾರು ಅಂತ ನಿರ್ಧರಿಸೋಕೆ ಕೆಲವೇ ತಿಂಗಳುಗಳ ಬಾಕಿ. ಇಂಥ ಸಂದರ್ಭದಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಸಾಧನೆ ಮಾಡಬೇಕನ್ನೋ ಲೆಕ್ಕಾಚಾರ, ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕನ್ನೋ ಲೆಕ್ಕಾಚಾರ, ಜೊತೆಯಲ್ಲಿ NDA ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಹಂಬಲ, ಇದು NDA ಮೈತ್ರಿಕೂಟಕ್ಕೆ. ಇಲ್ಲ ಗುರು, ಜಿ ಎಸ್ ಟಿ ಅನ್ಕೊಂಡು ಜನರ ಮೇಲೆ ಹಾಕೊಂಡು ಬರೀ ಎಳೆದ್ಬಿಟ್ಟು ರುಬ್ಬಾಕ್ಬಿಟ್ರು ಜನರನ್ನ. ಸಿಲಿಂಡರ್ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಬೆಲೆ ಎಷ್ಟಿತ್ತು, ಕರೆಂಟ್ ಬೆಲೆ ಎಷ್ಟಿತ್ತು, ಎಲ್ಲ ಏನಿತ್ತು ಎಲ್ಲ ಗಗನಕ್ಕೆ ಏರ್ಬಿಡ್ತು. ಒಂದು ಕಾಫಿ ಕುಡಿದ್ರೆ ಅಲ್ಲಿ 4 ರೂಪಾಯಿ GST ಕೊಟ್ಟು ಬರಬೇಕು. ಇಂಥ ದುರಂತದ ಪರಿಸ್ಥಿತಿಯಲ್ಲಿದ್ದೀವಿ. BJPಯಿಂದ ಬಡವರ ಉದ್ಧಾರ ಸಾಧ್ಯವೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಕರ್ನಾಟಕದಲ್ಲಿ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳುವಂಥ ಕಾಂಗ್ರೆಸ್ಸಿಗರು, ಅಂದರೆ INDIA ಮಿತ್ರಕೂಟ. ಇವೆರಡರ ತಿಕ್ಕಾಟದ ನಡುವೆ BJPಯ ಟಾರ್ಗೆಟ್ ದೊಡ್ಡದಾಗೇ ಇದೆ. 543 ಕ್ಷೇತ್ರಗಳಲ್ಲಿ 400 ರಿಸಲ್ಟ್ ಮಾಡ್ಕೊಳ್ಳೇಬೇಕು. ಆಲ್ಮೋಸ್ಟ್ ವೋಟ್ ಶೇರಿಂಗ್ 50% ನಮ್ಮದೇ ಆಗಿರಬೇಕು. ಪತ್ರಗುಟ್ಟೋಗ್ಬೇಕು ಪ್ರತಿಪಕ್ಷದವರು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಗೆಲುವಿನ ಅಭ್ಯರ್ಥಿಗಳು ಬೇರೆ ಪಕ್ಷಗಳಲ್ಲಿದ್ದರೆ ಅವರನ್ನು ಬರಬೇಕು. ಇದು ಆಪರೇಷನ್ ಕಮಲ ಅಲ್ಲ, ಒಂಥರ ಬಿಫೋರ್ ಎಲೆಕ್ಷನ್ನು ಪಕ್ಷಾಂತರ ಪರ್ವ ಮಾಡಬೇಕನ್ನೋದು BJP ಲೆಕ್ಕಾಚಾರ. ಹೀಗಾಗಿ ಡೆಲ್ಲಿಯಲ್ಲಿ ನಡೆದಂಥ BJP ರಾಷ್ಟ್ರೀಯ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಇಂಥದ್ದೊಂದು ಕರೆಯನ್ನು ಎಲ್ಲ ರಾಜ್ಯ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ನಿಜಕ್ಕೂ ಗೆಲ್ಲುವ ಅಭ್ಯರ್ಥಿ ಬೇರೆ ಪಕ್ಷದಲ್ಲಿದ್ದರೆ, ಅಥವಾ ಗೆಲ್ಲುವ ಅಭ್ಯರ್ಥಿ ಪಕ್ಷೇತರನಾಗಿ ಇದ್ದರೆ, ಅಥವಾ ಗೆಲ್ಲುವ ಕುದುರೆ ಅವರಿಗೆ ವರ್ಚಸ್ಸಿದ್ರೆ ಬನ್ನಿ, ಅಖಾಡಕ್ಕೆ ಬಿಡೋಣ, ಗೆಲ್ಲಿಸಲೇಬೇಕು ಅಂತ. ನಂಗೆ ಗೊತ್ತಿರಂಗೆ 1984ರ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕೈಕ ಪಕ್ಷವಾಗಿ 400 ಸೀಟ್ಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ ಏಕೈಕ ಪಕ್ಷವಾಗಿ 400ರ ಗಡಿಯನ್ನು ದಾಟಿತ್ತು. ಆ ನಂತರದಲ್ಲಿ ಯಾವ ಪಾರ್ಟಿನೂ 400 ಕತೆ ಹೋಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಬಂದ ಮೇಲೂ ಅಷ್ಟೇ. ಆದರೆ 2014 ಮತ್ತು 2019ಕ್ಕೆ ಹೋಲಿಸಿದರೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಅಷ್ಟೊಂದು ತೀವ್ರ ಸ್ವರೂಪವಾಗಿ ಕಡಲ್ ಕೊರತೆ ಆಗೋ ಮಟ್ಟಕ್ಕಿಲ್ಲ ಅನ್ನೋ ಲೆಕ್ಕಾಚಾರ. ಹಂಗಿದ್ದಿದ್ರೆ ಕರ್ನಾಟಕದಲ್ಲಿ ಅವರದೇ ಸರ್ಕಾರ ಇದ್ರೂ 66ಕ್ಕೆ ಕುಸಿತಾ ಇರಲಿಲ್ಲ. ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಒಂದಷ್ಟು ಕುಗ್ಗಿದೆ ಅಂತ ಒಂದಷ್ಟು ಜನ. ಇಲ್ಲ ಗುರು, 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಅಂದರು, ಇವಾಗ ರಾಮ ಮಂದಿರ ಅಂತ ಅವರೇ. ಹೀಗಾಗಿ ಎಲೆಕ್ಷನ್ಗೊಂದು ಗಿಮಿಕ್ ಮಾಡ್ಕೊಂಡೇ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ, ಹೀಗಾಗಿ ರಿಸಲ್ಟ್ ಮಾಡ್ಕೋತಾರೆ ಅಂತ. ಆದರೆ ಪ್ರಧಾನಿ ನರೇಂದ್ರ ಮೋದಿಗೆ ಕೇವಲ ಗೆಲುವಷ್ಟೇ ಬೇಕಾಗಿಲ್ಲ, ಡಿಸ್ಟಿಂಕ್ಷನ್ ಬೇಕು. 543ರಲ್ಲಿ 400 ಸ್ಥಾನ ಗೆಲ್ಲೇಬೇಕು. 400 ಸ್ಥಾನ ಗೆಲ್ಲಲು ಅನ್ಯ ಪಕ್ಷದ ನಾಯಕರಿಗೆ ಗಾಳ ಹಾಕಿದ್ರು ಸರಿ, ಬಿಫೋರ್ ಎಲೆಕ್ಷನ್ ಅವ್ರನ್ನೆಲ್ಲ ಬನ್ನಿ, ಅವ್ರನ್ನ ನಿಲ್ಲಿಸ್ಬಿಟ್ಟು ರಿಸಲ್ಟ್ ಮಾಡ್ಕೊಳ್ಳೋಣ ಅಂತ. ಎಸ್, ಓಕೆ, ಒಪ್ಪುವಂಥ ಸ್ಟ್ರಾಟರ್ಜಿನೇ. ಆದರೆ ಇದ್ದಂಥ ಸಂಸದರು, ಪ್ರೆಸೆಂಟ್ ಹಾಲಿ ಸಂಸದರು, ಮಾಜಿ ಸಂಸದರು, ಪಕ್ಷಕ್ಕೆ ಹಾಕಿ ದುಡಿದವರು ಬೇರೆಯವ್ರನ್ನ ಬಂದರೆ ಅಷ್ಟು ಸುಲಭವಾಗಿ ಒಪ್ಪುತ್ತಾರಾ ಅನ್ನೋದು ಕೂಡ ಇರುವಂಥ ಅತಿ ದೊಡ್ಡ ಸವಾಲು. ಕೇಳಗಂಟ ಕೇಳ್ತಾರೆ ಗುರು, ಹೆಡ್ ಮಾಸ್ಟರ್ ಏನೋ ಹೇಳ್ತಾವ್ರೆ ಅಂತ. ಇಲ್ಲಾಂದರೆ ಲಾಸ್ಟ್ ಬೆಂಚ್ ಹುಡುಗರು ಎದ್ದೋಯ್ತಾ ಇರ್ತಾರೆ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಫಸ್ಟ್ ರ್ಯಾಂಕ್ ರಾಜ್ಯಗಳು ಮಾತ್ರ ಕುಂತಿರ್ತಾರೆ. ಲಾಸ್ಟ್ ಬೆಂಚಲ್ಲಿ ಕುಂತವ್ರಿಗೂ ಗೆಲ್ಲೋ ಕೆಪಾಸಿಟಿ ಇರುತ್ತೆ. ಅವರು ಕೂಡ ಸಮಾಜದಲ್ಲಿ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಯ್ತವ್ರೆ. ಅಂಥವ್ರು ನಾವಿಲ್ಲಿ ಕಷ್ಟಪಡ್ಕೊಂಡು ಫ್ಲೆಕ್ಸ್ ಹಾಕ್ತವ್ರು ನಾವು, ಬ್ಯಾನರ್ ಕಟ್ತವ್ರು ನಾವು, ಶಾಮಿಯಾನ ಹಾಕ್ತವ್ರು ನಾವು, ಗೆಲ್ಲಿಸ್ಕೊಬಂದವ್ರು ನಾವು, ಈಗ ಕರ್ಕೊಂಬಂದು ಬೇರೆಯವ್ರು ಕರ್ಕೊಂಬಂದು ಟಿಕೆಟ್ ಕೊಡ್ತೀರಾ ಅಂದರೆ ಕೊಟ್ಕೊ ಹೋಗಿ, ನಮ್ಮ ದಾರಿ ನಾವು ನೋಡ್ಕೊತೀವಿ ಅಂತ ಇಂಡಿಪೆಂಡೆಂಟಾಗಿ ನಿಂತ್ಕೋತಾರೆ. ರಿಸಲ್ಟ್ ಒಗೆಡಾಟ್ಕೊಂಡ್ ಮಾಡಾಕ್ತಾರೆ. 2013ರಲ್ಲಿ ಕರ್ನಾಟಕದಲ್ಲಿ KJPಯನ್ನು ಕಟ್ಟಿ ಯಡಿಯೂರಪ್ಪನವ್ರು BJPಗೆ ಮುಳುವಾಗಿದ್ರು. ಆ ರೀತಿ ಯಡಿಯೂರಪ್ಪ ಅವ್ರು KJP ಎಷ್ಟು ಕೇಳ್ತು ಅನ್ನೋದು ಮುಖ್ಯ ಅಲ್ಲ, BJPನ ಹೆಂಗೆ ಸೋಲ್ಸಿದ್ರು ಅನ್ನೋದು ಮುಖ್ಯ. ಹೀಗಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು 400+ ಸ್ಥಾನವನ್ನು ಟಾರ್ಗೆಟ್ ಮಾಡಿರುವಂಥ BJP ಅದು ಯಾವ ಸ್ಟ್ರಾಟಜಿಯನ್ನು ಮಾಡುತ್ತೆ ಅಂತ ಕಾದು ನೋಡ್ಬೇಕು. ವೀಕ್ಷಕರ, ನಿಮ್ಮ ಪ್ರಕಾರ ಇಡೀ ದೇಶದ ವಿಚಾರಕ್ಕೆ ಬಂದರೆ INDIA ಅಂದರೆ ವಿಪಕ್ಷಗಳ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ, ಹಾಗೆಯೇ NDA ಮೈತ್ರಿಕೂಟ ಅಂದರೆ BJP ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.